ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸು ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವನ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರ್ಥ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತ ಸಾರದ ಕರುಣಾಸಂಧಿಯ ಎರಡನೇ ಸಂಧಿಯಾದ ಕರುಣಾಸಂಧಿಯ 15ನೇ ಪದ್ಯ. ಹಿಂದೆ ತಾಯಿಯ ಹಾಗೆ ಕರುಣೆ ಉಳ್ಳವನು ಪರಮಾತ್ಮ ಅಂತ ನಾವು ನೋಡಿದ್ವಿ. ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕುಮಿ ಲೋಲ ಭಕುತರು ಮಾಡುತ್ತಿಯ ಸಂಸ್ಕೃತಿಗೆ ಹಿಗ್ಗುವನು ಅಂತ. ಅದನ್ನೇ ಈಗ ಮುಂದೆ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಫಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. 15ನೇ ಪದ್ಯ. ಸ್ಮರಿಸುವವರ ಪರಾಧಗಳ ತಾ ಸ್ಮರಿಸ ಸಕಲೇಷ್ಟ ಪ್ರದಾಯಕ ಮರಳಿತನಗರ್ಪಿಸಲು ಕೊಟ್ಟದನಂತ ಮಡಿ ಮಾಡಿ ಪರಿಪರಿಲಿಂದುಣಿಸಿ ಸುಖ ಸಾಗರದಿ ಲೋಲಾಡಿಸುವ ಮಂಗಳ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಪರಮಾತ್ಮ ನಾವು ಭಯಪಡ್ತಾ ಇರ್ತೇವೆ. ಅಯ್ಯೋ ಹೀಗೆ ತಪ್ಪಾಯಿತು, ಇಂಥ ತಪ್ಪಾಯಿತು, ಇಂಥ ತಪ್ಪಾಯಿತು ನನ್ನಿಂದ ಅಂತ. ನಾವು ಪ್ರತಿನಿತ್ಯದಲ್ಲೂ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಇದ್ದರೆ ನಾವು ಮಾಡಿದ ಅಪರಾಧಗಳನ್ನು ತಾ ಸ್ಮರಿಸ, ಅವನು ಎಣಿಸೋದಿಲ್ಲಂತೆ. ನನ್ನ ಸ್ಮರಣೆಯ ಮುಂದೆ ಅವನ ಅಪರಾಧ ಏನು ದೊಡ್ಡದ್ದು ಅಂತ. ಸ್ಮರಿಸುವವರ ಅಪರಾಧಗಳ, ಯಾರು 10 ಇಂದ್ರಿಯಗಳಲ್ಲಿ ಅಥವಾ 11 ಮನಸ್ಸು ಒಂದು ಅಂದರೆ ಪಂಚಜ್ಞಾನೇಂದ್ರಿಯಗಳಿಂದ ನಾವು ಪರಮಾತ್ಮನ ಸ್ತುತಿಸಬಹುದು. ಬಾಯಿಂದ ಸ್ತುತಿ ಮಾಡಬಹುದು, ಕಿವಿಯಿಂದ ಪರಮಾತ್ಮನ ಕಥೆಯನ್ನೇ ಕೇಳಬಹುದು, ಕಣ್ಣಿನಿಂದ ಪರಮಾತ್ಮ ರೂಪಗಳನ್ನು ನೋಡಬಹುದು. ಪಂಚ ಕರ್ಮೇಂದ್ರಿಯಗಳಿಂದ ಏನು ಮಾಡಲಿಕ್ಕೆ ಸಾಧ್ಯ? ಪ್ರತಿಯೊಂದು ಕೆಲಸವೂ ಕೂಡ ಪರಮಾತ್ಮನ ಕೆಲಸ ಅಂತ ಭಾವನೆ ಇತ್ತು ಅಂತ ಆದರೆ ಆವಾಗ ಪಂಚ ಕರ್ಮೇಂದ್ರಿಯಗಳಿಂದಲೂ ಕೂಡ. ಮಲಮೂತ್ರ ವಿಸರ್ಜನೆಯೂ ಕೂಡ ನಮ್ಮ ಶರೀರದ ಶುದ್ಧಿಗಾಗಿ ಅನ್ನೋ ಒಂದು ಭಾವನೆ ಬೇಕು. ನಮ್ಮ ಶರೀರವನ್ನು ಶೋಧಿಸುವಂತಹ ಒಂದು ಕಾರ್ಯ ಅಂತ ನಾವು ಸ್ಮರಣೆ ಮಾಡಿದರೆ ಅದೂ ಕೂಡ ಪೂಜೆ ಆಗತ್ತೆ. ಭೋಜನ ಒಂದು ದೊಡ್ಡ ಯಜ್ಞ, ಮುಂದೆ ಬರ್ತದೆ, ಹೇಳ್ತಾರೆ ಜಗನ್ನಾಥದಾಸರೇ. ಹೀಗೆ 10 ಇಂದ್ರಿಯಗಳಿಂದ ವಿಶೇಷವಾದ 11 ಮನಸ್ಸು. ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಇನ್ನೊಂದು ಮನಸ್ಸು. ಏಕಾದಶ ಇಂದ್ರಿಯಗಳಿಂದ ನಾವು ಪ್ರತಿಬಿಂಬರು, ಪರಮಾತ್ಮ ಬಿಂಬ. ಆ ಬಿಂಬ ಒಳಗಡೆ ನಿಂತು ಕೆಲಸ ಮಾಡೋದ್ರಿಂದ ಪ್ರತಿಬಿಂಬ ನಾವು ಕೆಲಸ ಮಾಡ್ತಾ ಇದ್ದೇವೆ ಎನ್ನುವಂತಹ ಸ್ಮರಣೆ ಬೇಕು. ಇಂತಹ ಸ್ಮರಣೆಯನ್ನು ಯಾರು ಮಾಡ್ತಾರೋ ಅವರ ಅಪರಾಧಗಳ ತಾ ಸ್ಮರಿಸ.
ನಾವು ತಿನ್ನಬೇಕಾದ್ರೆ ನಾವು ತಿಂತಾ ಇದ್ದೇವೆ ಅನ್ನೋದೇ ನಮಗೆ ಖಬರ್ ಇರೋದಿಲ್ಲ ಮೈ ಮೇಲೆ. ಟಿ ವಿನೋ ಮೊಬೈಲು ನೋಡ್ತಾ ತಿಂತಿರ್ತೇವೆ. ಇನ್ನು ನಮ್ಮ ಒಳಗಡೆ ನಿಂತು ಪರಮಾತ್ಮ ಸ್ವೀಕಾರ ಮಾಡ್ತಾ ಇದ್ದಾನೆ ಅನ್ನೋದು ಇನ್ನೂ ದೂರದೋಪಾಸ್ತ. ನಾವೇ ತಿಂತಿದೀವೋ ಇಲ್ಲೋ ಅನ್ನೋದೇ ಎಚ್ಚರಿಕೆ ಇರೋದಿಲ್ಲ ನಮಗೆ, ಪ್ರಜ್ಞೆ ಇರೋದಿಲ್ಲ ನಮಗೆ. ಹೀಗಲ್ಲ, ಅದು ಸ್ಮರಣೆ ಅಲ್ಲ. ತನ್ನನ್ನೇ ತಾನು ವಿಸ್ಮೃತನಾಗಿರ್ತಾನೆ. ಸ್ಮರಿಸುವವರ ಅಪರಾಧಗಳ ಸ್ಮರಿಸ. ಈ ರೀತಿ ಯಾರು ಸ್ಮರಣೆ ಮಾಡ್ತಾರೋ ಅವರ ತಪ್ಪುಗಳನ್ನು ಪರಮಾತ್ಮ ಎಣಿಕೆಗೆ ತಗೊಳ್ಳೋದಿಲ್ಲ. ಅವರ ಅಪರಾಧಗಳು ದೋಷವಾಗೋದಿಲ್ಲ. ಆ ದೋಷದ್ವಾರ ತದ್ದೋಷಜನಿತವಾದ ದುಃಖ, ದೋಷದ ಪಾಪದಿಂದ ದುಃಖ ಯಾವುದೂ ಕೂಡ ಬರೋದಿಲ್ಲ ಈ ಜೀವಿಗೆ. ಮತ್ತೇನು? ಸಕಲೇಷ್ಟಪ್ರದಾಯಕ, ಅವರಿಗೆ ಅವಿಷ್ಟವಾದ ಅವರವರ ಕರ್ಮಕ್ಕೆ ಅನುಸಾರವಾಗಿ ಪರಮಾತ್ಮ ಕೊಡ್ತಾನೆ. ಅವರವರಿಗೆ ಆಯಾಯ ಕಾಲಕ್ಕೆ ಏನೇನು ಪ್ರಯೋಜನ ಇದೆ, ಅವಶ್ಯಕತೆ ಇದೆ, ಅದನ್ನೇ ಕೊಡ್ತಾನೆ. ಕೊಟ್ಟರೆ ಅಷ್ಟೇನಾ? ಅಕಸ್ಮಾತಾಗಿ ಯಾರಾದರೂ ಪರಮಾತ್ಮ ನೀ ಕೊಟ್ಟಿರುವುದಪ್ಪ, ಎಲ್ಲವೂ ನಿಂದೆ, ನಮ್ದೇನೂ ಇಲ್ಲ ಅನ್ನೋ ಭಾವನೆಯಿಂದ ಮರಳಿ ಪರಮಾತ್ಮನಿಗೆ ಅರ್ಪಿಸಿದರೆ ಅದನ್ನು ನಾನಿಟ್ಕೊಂಡು ಏನು ಮಾಡಲಿ ಅಂತ ಹೇಳಿ ಇನ್ನೂ ಅನಂತ ಮಡಿ ಮಾಡಿ ಕೊಡುವಂತಹ ಏಕೈಕ ಹೆದ್ದೈವ ನಮ್ಮ ಪರಮಾತ್ಮ. ಸಕಲೇಷ್ಟಪ್ರದಾಯಕ, ಎಲ್ಲವನ್ನೂ ಅವರವರ ಕ್ರಿಯೆಗೆ ಅನುಸಾರವಾಗಿ ಇಷ್ಟವಾದದನ್ನು ಕೊಡುವಂಥವನು. ಕೊಟ್ಟಿರೋದನ್ನು ಮರಳಿ ಅರ್ಪಿಸಿದರೆ ಕೊಟ್ಟು ಅನಂತ ಮಡಿ ಮಾಡಿ ಕೊಡುವ. ಅಷ್ಟೇ ಅಲ್ಲ, ಪರಿಪರಿಲಿಂದುಣಿಸಿ ಸುಖಸಾಗರದಿ ಲೋಲಾಡಿಸುವ. ಕೊಟ್ಟಿರೋದು ಇಷ್ಟು, ಅವನು ಕೊಡೋದು ಅನಂತ. ಅನುಸಂಧಾನ ಪೂರ್ವಕವಾಗಿ ಕೊಡಬೇಕ್ರಿ ಪರಮಾತ್ಮನಿಗೆ. ಅನೇಕ ಪ್ರಕಾರಗಳಿಂದ ಅನಂತ ಮಡಿ ಮಾಡಿ ಕೊಟ್ಟಾಗ, ಪರಮಾತ್ಮ ನಮಗೆ ಕೊಟ್ಟಾಗ ಅಷ್ಟೇ ಅಲ್ಲ, ಬೇರೆ 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 ರೀತಿಯಿಂದ ನಮಗೆ ಕೊಡ್ತಾನೆ. ವಿಚಾರ ಮಾಡ್ರಿ. ಕೆಲವೊಂದು ಕಡೆ ನಾವೆಲ್ಲ ಹೋಮ ಹವನಕ್ಕೆಲ್ಲ ಹೋದಾಗ ಒಬ್ಬರು ಆಚಾರೊಟ್ಟಿಗೆ ಹೋಗಿದ್ವಿ ದೆಹಲಿಯಲ್ಲಿ. 10 ಬಿಲ್ಡಿಂಗು, ಒಂದೊಂದು ಬಿಲ್ಡಿಂಗ್ಲು 10 ಫ್ಲೋರು. ಶ್ರೀಮಂತ. 8ನೇ ಫ್ಲೋರು 9ನೇ ಫ್ಲೋರಲ್ಲೇನೋ ಹೋಮ ಇತ್ತು. ಅವನು ನಮ್ಮ ಆಚಾರ್ಯನ ಕರ್ಕೊಂಡು ಹೋಗಿ ಒಳಗಡೆ ಬಾಗಲ ಹಾಕ್ಕೊಂಡು ಸಪ್ರೇಟಾಗಿ ಮಾತಾಡಬೇಕು ಅಂತ ಅವರ ಕಾಲು ಹಿಡಿದು ಹೇಳ್ದ. ಆಮೇಲೆ ಆಚಾರ ಬಂದೆಲ್ಲ ನಾನು ಕಾರಲ್ಲಿ ಬರ್ಬೇಕಾದ್ರೆ ಹೇಳಿದ್ದು. ಅವನು ಕಾಲು ಹಿಡಿದು ಹೇಳ್ದ, ಅವನು ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ನೋಡ್ರಿ, ಅಂತಹ ಶ್ರೀಮಂತ ಎಲ್ಲ ಕೊಟ್ಟಿದ್ದಾನೆ ಪರಮಾತ್ಮ, ಎಲ್ಲ ಕೊಟ್ಟಿದ್ದಾನ. ಎಲ್ಲವನ್ನೂ ಕೊಟ್ಟು ಮನಸ್ಸಿಗೆ ನೆಮ್ಮದಿ ಕೊಡದೆ ಹೋದರೆ ಎಲ್ಲವೂ ವ್ಯರ್ಥ. ಗೊಳೋ ಅಂತ ಅಳ್ತಾ ಇದ್ದಾನಂತವನು. ಮನಸ್ಸಿಗೆ ನೆಮ್ಮದಿ ಇಲ್ಲ, ರಾತ್ರಿ ನಿದ್ದೆ ಬರೋದಿಲ್ಲ, ಏನಂತ ರುಚಿಯಾದ ತಿಂದರೂ ಸೇರೋದಿಲ್ಲ. ಏನು ಮಾಡ್ತೀರಿ? ಪರಮಾತ್ಮ ಬರೀ ಅಷ್ಟೇ ಅಲ್ಲ, ಮನಸ್ಸಿಗೆ ನೆಮ್ಮದಿಯನ್ನೂ ಕೊಡ್ತಾನೆ, ಸಾಕು ಅನ್ನೋ ಭಾವನೆಯನ್ನೂ ಕೊಡ್ತಾನೆ. ನಾವು ಸಾಕು ಅಂದಷ್ಟು ಕೊಡ್ತಾನೆ ಪರಮಾತ್ಮ, ಸಾಕು ಪರಮಾತ್ಮ ಅಂದಷ್ಟು ಕೊಡ್ತಾನೆ. ಬೇಕು ಅಂದಾಗ, ಸಾಕು ಅಂದಾಗ ನಮಗೆ ಎಷ್ಟು ಅವಶ್ಯಕತೆ ಇದೆ ಅದಕ್ಕಿಂತಲೂ ವಿಪರೀತವಾಗಿ ಕೊಡ್ತಾನೆ. ಬೇಕು ಅಂದಾಗ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನೇ ಕೊಟ್ಟು ಹಿಂದೆ ಸರ್ಕೊಳ್ತಾನೆ ಪರಮಾತ್ಮ. ಪರಿಪರಿಯಿಂದಲೀ ಹೀಗೆ ಎಲ್ಲವನ್ನೂ ಕೊಡ್ತಾನೆ. ಸುಖಸಾಗರದಿ, ಬರೀ ಕೊಟ್ಟು ಅಲ್ಲ, ಮಹಾ
ಶ್ರೀಮಂತನಾಗಿರ್ತಾನೆ. ಎಷ್ಟೋ ಜನ ಇರ್ತಾರೆ ICU ಅಲ್ಲಿ ಇರ್ತಾರೆ, ಲಿಕ್ವಿಡಲ್ಲಿ ಮೂಗಿನಲ್ಲಿ ಪೈಪ್ ಹಾಕಿ ಲಿಕ್ವಿಡ್ ಹಾಕ್ತಾ ಇರಬೇಕು ಅವರಿಗೆ, ಅಂದರೆ ಬದುಕೋದವರು. ತೊಗೊಂಡು ಏನು ಮಾಡಿದ್ರೆ ಆ ಶ್ರೀಮಂತಿಕೆ ಎಲ್ಲವನ್ನೂ ಕೊಡ್ತಾನೆ ರೀ. ಸುಖ ಸಾಗರದಿ ಲೋಲಾಡಿಸುವ ಸುಖ ಸಮುದ್ರ ನಾದ ಪರಮಾತ್ಮ ನಮ್ಮನ್ನೂ ಕೂಡ ಸುಖ ಸಮುದ್ರದಲ್ಲಿ ಸಂಚಾರ ಮಾಡಿಸ್ತಾನೆ. ಯಾವುದು ನಿಜವಾದ ಸುಖ ಅಂತಂದರೆ ತನ್ನ ಧ್ಯಾನವೆಂಬ ಸಮುದ್ರದಲ್ಲಿ ನಮ್ಮನ್ನು ಲೋಲಾಡಿಸುವ ಹಾಗೆ ಮಾಡ್ತಾನೆ. ನಾವೆಲ್ಲ ಪರಮ ಮೂರ್ಖರು. ನಾವು ಸ್ವಲ್ಪ ಸುಖ ಸಿಕ್ತು ಅಂತಂದರೆ ಅದರಲ್ಲಿಯೇ ಆಸಕ್ತರಾಗಿ ಮಗ್ನರಾಗಿ ಹೋಗಿಬಿಡ್ತೇವೆ. ಎಂಥಿಂತಹ ಮಹಾಮಹಾ ರಥಿಕರು, ರಾಜಾಧಿರಾಜರೇ ಸುಖದಲ್ಲಿ ಬಿದ್ದವರು ಎದ್ದೇಳಲಿಕ್ಕಾಗಲಿಲ್ಲ. ಆದ್ದರಿಂದ ನಾವು ನಿಜವಾದ ಅಂತರಂಗ ಭಕ್ತರಿಗೆ ಪರಮಾತ್ಮ ಧ್ಯಾನವೆಂಬ ಸಮುದ್ರದಲ್ಲಿ ಅತ್ಯಂತ ಸುಖವನ್ನು ಕೊಡ್ತಾನೆ. ಅದು ನಿಜವಾದ ಸುಖ. ಹೇಗಿದ್ದಾನವನು? ಮಂಗಳಚರಿತ, ಚಿನ್ಮಯ ಗಾತ್ರ, ಲೋಕ ಪವಿತ್ರ, ಸುಚರಿತ್ರ. ಮೋಕ್ಷವನ್ನು ಕೊಡುವಂತಹ ಅತ್ಯಂತ ಮಂಗಳವಾದ ಚರಿತ್ರೆಯುಳ್ಳವನು. ಚಿನ್ಮಯ ಗಾತ್ರ, ಜ್ಞಾನಾನಂದಮಯ ಶರೀರ ಪರಮಾತ್ಮ. ಲೋಕ ಪವಿತ್ರ, ಲೋಕ ಅಂದರೆ ಜೀವರು ಅಂತ ಅರ್ಥ. ಜೀವರಿಗೆ ಅಪವಿತ್ರವಾದ ಈ ಲಿಂಗದೇಹವನ್ನು ನಾಶ ಮಾಡಿ ಪವಿತ್ರರನ್ನಾಗಿ ಮಾಡ್ತಾನೆ ಪರಮಾತ್ಮ. ಸುಚರಿತ್ರ, ಆ ಚರಿತ್ರೆಯೇ ಅಂಥದ್ದು. ಹೀಗೆ ಪರಮಾತ್ಮ ನೋಡಿ, ಒಂದೇ ಶ್ಲೋಕ ಎಲ್ಲ ಹೇಳಿದ್ದಾನೆ ಕೃಷ್ಣ. ಭಗವದ್ಗೀತೆ ಆಗಿದೆ, ಮಂಗಳ ಬಾಕಿ ಇದೆ. ಎಲ್ಲರೂ ಭಗವದ್ಗೀತೆಗೆ ಆ ಪಾಠ ಆಗೋಕ್ಕಿಂತ ಮುಂಚೆನೂ ಕೇಳಿದ್ದುಂಟು. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಪಾಠಕ್ಕೆ ಬಂದವರಿಗೆ ಪ್ರಶ್ನೆ, ಯೋಗ ಅಂದ್ರೇನು, ಕ್ಷೇಮ ಅಂದ್ರೇನು? ಇದರ ಅರ್ಥ ಹೇಳೋದು ಬೇಕಾಗಿದೆ, ಗೊತ್ತಿದೆ. ಯೋಗ ಅಂದ್ರೆ ಏನು, ಕ್ಷೇಮ ಅಂದ್ರೆ ಏನು ಹೇಳಿದೆ ನಾನು. ಯೋಗ ಅಂತಂದ್ರೆ ಅನೇಕ ಬಾರಿ. ಹೌದು ಆಚಾರ್ಯ. ಯೋಗ ಅಂತಂದ್ರೆ ನಮಗೆ ಏನು ಲಭ್ಯವೋ ಅದು, ನಮ್ಗೆ ನಮ್ಮ ಲಭ್ಯತೆ ಏನಿದೆಯೋ ಅದು. ಕ್ಷೇಮ ಅಂತಂದ್ರೆ ಅದನ್ನ ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು, ಅದನ್ನ ನಮ್ಮ ಯೋಗ್ಯತೆಗೆ ಏನಿದೆಯೋ ಅದನ್ನ ಕೊಡ್ತಕ್ಕಂಥದ್ದು, ಕೊಟ್ಟಿದ್ದನ್ನ ಉಳಿಸ್ಕೊಂಡು ಆ ತರ. ನಮ್ಮ ಹತ್ರ ಏನ್ ಇಲ್ವೋ ಅದನ್ನ ಕೊಡುವಂತದ್ದು ಯೋಗ. ಕೊಡುವಂಥದ್ದು ಯೋಗ. ಅದನ್ನ ಕಂಟಿನ್ಯೂ ಕೊಟ್ಟ ಮೇಲೆ ಇದನ್ನ ಕಾಪಾಡೋದು ಕ್ಷೇಮ. ಕ್ಷೇಮ ಒಂದ್ರಲ್ಲಿ ಏನೇ ಎರಡೂ ಇದೆ, ಅರ್ಥ ಮಾಡ್ಕೊಳ್ಳಿ. ಯಾರು ನನ್ನನ್ನ ಅನನ್ಯವಾದ ಭಕ್ತಿಯಿಂದ ಭಜಿಸ್ತಾರೋ ಅವರಿಗೆ ಯೋಗ ಮತ್ತು ಕ್ಷೇಮ. ಇಲ್ಲದೆ ಇರೋದನ್ನ ಅರ್ಥಾತ್ ಜ್ಞಾನಾನಂದಾದಿಗಳನ್ನು ಕೊಡುತ್ತೇನೆ ಅಥವಾ ಅವರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಟ್ಟವರಿಗೆ ಸಮೃದ್ಧರನ್ನಾಗಿ ಮಾಡ್ತೇನೆ, ಕೊಟ್ಟಿದ್ದನ್ನು ಕಾಪಾಡ್ತೇನೆ. ಅನನ್ಯವಾಗಿ ಭಜಿಸದೇ ಇರೋರಿಗೂ ಕೂಡ ಯೋಗಕ್ಷೇಮಂ ವಹಾಮ್ಯಹಂ ಒಂದೇ ಉತ್ತರ ಹೇಳಿದ್ದವನು. ಇಲ್ಲದೆ ಇರುವಂತಹ BP ಶುಗರ್ಗಳನ್ನು ಕೊಡ್ತಾನೆ ಯೋಗ. ಕ್ಷೇಮ ಬಂದಿದ್ದನ್ನು ಕಾಪಾಡ್ತಾನೆ. ನಾವು ಮಾತ್ರ ತಗೋತಲೇ ಇರ್ತೀವಲ್ಲ, ಕಾಪಾಡ್ತಾನೆ. ಸರಿನಾ? ಒಂದೇ ಶ್ಲೋಕದಲ್ಲಿ ಎಲ್ಲವನ್ನೂ ಹೇಳ್ತಾನೆ ಪರಮಾತ್ಮ. ಯಾರು ಅನನ್ಯವಾಗಿ ಭಜಿಸ್ತಾರೋ ಅವರಿಗೆ ಯೋಗಕ್ಷೇಮ ನಿಜವಾದ ಅರ್ಥ. ಇದನ್ನು ನಿಜವಾದ ಅರ್ಥವೇನೆ. ಆದರೆ ಅನನ್ಯ ನ ಚಿಂತೆಯಂತೋ ಮಾಂ, ಯಾರು ಅನನ್ಯವಾಗಿ ನನ್ನ ಚಿಂತನೆ ಮಾಡೋದಿಲ್ವೋ ಅವರಿಗೂ ಯೋಗಕ್ಷೇಮಂ ವಹಾಮ್ಯಹಂ. ಇಲ್ಲದೆ ಇರೋ ಟೆನ್ಷನ್ಗಳನ್ನು ಕೊಡ್ತಾರೆ. ಕೊಡೋದಷ್ಟೇ ಅಲ್ಲ ಆಚಾರ್ಯ, ಅದನ್ನ ಕಾಪಾಡ್ತಾನೂ ಇರ್ತಾನೆ. ಯಾವಾಗ ಬೇಕಾದ್ರೆ ನೋಡಿ, ಕೆಲವೊಂದು ನೀವು ಶಾಸ್ತ್ರದಲ್ಲಿ ಪ್ರವೃತ್ತರಾಗ್ರಿ, ಯಾವ ಟೆನ್ಷನ್ನೂ ಇರೋದಿಲ್ಲ. ಸ್ವಲ್ಪ ಸಮಯ ಆದರೂ
ಸ್ವಲ್ಪ ನಿಜವಾದ ಜ್ಞಾನ, ನಮ್ಮ ಕೈಯಲ್ಲಿ ಏನೂ ಇಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು. ಕೆಲವೊಂದು ನಮ್ಮ ಕೈಯಲ್ಲಿ ಇರ್ತದೆ, ಅದಕ್ಕೆ ನಾವು ಆ್ಯಕ್ಷನ್ ತೊಗೊಂಡ್ರೆ ಸಾಕು. ಯಾವುದು ನಮ್ಮ ಕೈಯಲ್ಲಿ ಇರೋದಿಲ್ವೋ ಅದರ ಬಗ್ಗೆನೂ ನಾವೇ ಪೇಚಾಡಿದರೆ ಇಂತಹ ಇಲ್ಲದೆ ಇರೋ ರೋಗಗಳು ಬಂದು ಸೇರಿಕೊಳ್ಳುತ್ತೆ. ಈ ಸ್ವಲ್ಪ ಶಾಸ್ತ್ರಜ್ಞಾನ ಇತ್ತು ಅಂತ ಆದರೆ ಪರಮಾತ್ಮ ಅಂತ ಒಬ್ಬ ಇದ್ದಾನಪ್ಪ, ಅವನ ಇಚ್ಛೆ ಮೀರಿ ಏನೂ ನಡೆಯೋದಿಲ್ಲ. ನನಗದು ಸಿಗಬೇಕು ಅಂದರೆ ಅವನ ಇಚ್ಛೆ ಬೇಕು. ಇದರಲ್ಲಿ ನನ್ನ ಪ್ರಯತ್ನ ಏನೂ ಇಲ್ಲ. ಕೆಲವೊಂದು ಪ್ರಯತ್ನ ಪಟ್ಟರೆ ಆಗಬೇಕು ಅಂತ ಇರ್ತದೆ, ಅದು ಅದರಲ್ಲಿ ಪ್ರಯತ್ನ ಪಡಲೇಬೇಕು. ಇನ್ನು ಕೆಲವೊಂದು ಅನಿವಾರ್ಯ. ಕೇಳಿಸ್ತಿಲ್ಲ ವಾದಿರಾಜ? ಇಲ್ಲ ಆಚಾರ್ಯ, ನಾ ಏನು ಹೇಳಿಲ್ಲ. ಯಾರೋ ಏನೋ ಹೇಳಿದಾಗಿತ್ತು. ಸರಿ, ಹೀಗೆ ಪರಮಾತ್ಮ ಮಾಡ್ತಾನೆ. ಅದನ್ನೇ ಹೇಳಿದ್ದು, ಸುಖದ ಸಮುದ್ರದಲ್ಲಿ ಲೋಲಾಡಿಸ್ತಾನೆ ಪರಮಾತ್ಮ. ಸ್ಮರಿಸುವವರ ಅಪರಾಧಗಳತ ಸ್ಮರಿಸ ಸಕಲೇಷ್ಟ ಪ್ರದಾಯಕ ಮರಳಿತನಗರ್ಪಿಸಲು ಕೊಟ್ಟದನಂತ ಮಡಿ ಮಾಡಿ ಪರಿಪರಿಲಿಂದುಣಸಿ ಸುಖ ಸಾಗರದಿ ಲೋಲಾಡಿಸುವ ಮಂಗಳ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಎರಡು ಪಟ್ಟು ಅಲ್ಲರಿ, ಕೌಂಟ್ಲೆಸ್, ಅನಂತ, ಎಂಡ್ಲೆಸ್, ಕೌಂಟ್ಲೆಸ್ ಅಲ್ಲ ಎಂಡ್ಲೆಸ್. ಅದನ್ನು ಪರಮಾತ್ಮನಿಗೆ ಅರ್ಪಿಸಿದರೆ ಇನ್ನೂ ಅನಂತವಾಗಿ ಕೊಡ್ತಾನೆ ಪರಮಾತ್ಮ. ಪ್ರಶ್ನೆ ಇದೆ ಕೇಳಿ. ಸರಿ, ಮುಂದೆ ಹೋಗೋಣ. ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವ ತಾನೆ ಸೃಜಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಖಿಳ ಲೋಕಸ್ಥಾನದಲ್ಲಿ ಮತ್ತವರ ನಿಟ್ಟಾನಂದ ಬಡಿಸುವನು. ಪರಮಾತ್ಮನ ಕರುಣೆ ಅಂತಹ ಅದ್ಭುತವಾದದ್ದು. ಈ ಪರಮಾತ್ಮ ಹರಿ ಅಂತಹ ಕರುಣಾನಿಧಿ, ಅಂತಹ ಅಂತಃಕರಣವುಳ್ಳಂಥವನು. ಭಕ್ತಾಧೀನ. ಒಮ್ಮೆ ಕರೆದಿದ್ದಕ್ಕೇನೆ ಕರಿರಾಜ ಓಡಿ ಬಂದ, ತನ್ನ ಹೆಣ್ಣು ಹೇಳದೆ. ಒಮ್ಮೆ ಕರೆದಿದ್ದಕ್ಕೇನೆ ನಾರಾಯಣ ಅಂತ ಅಜಾಮಿಳನನ್ನ ಉದ್ಧಾರ ಮಾಡಿದ. ಒಂದು ಮುಷ್ಟಿ ಅವಲಕ್ಕಿಗೆ ಬಹಳ ಪ್ರೀತನಾದ. ಎಲ್ಲವೂ ಕೂಡ ಆ ಒಂದು ಕೂಗಿನ ಹಿಂದೆ ಭಕ್ತಿ ಕಾಷ್ಠೆಯನ್ನು ನೋಡಿದ ಪರಮಾತ್ಮ. ಆದ್ದರಿಂದ ಮತ್ತೇನು ಭಕ್ತಾಧೀನನು? ಯಾರು ಸರ್ವತಂತ್ರ ಸ್ವತಂತ್ರ ಅಂತ ಹೇಳುತ್ತೇವೆ, ಆದರೆ ಭಕ್ತರ ಅಧೀನ. ಒಂದು ಅನೇಕ ಬಾರಿ ಹೇಳಿದ್ದೇನೆ, ಸ್ವತಂತ್ರ ಅಂತಂದ್ರೆ ಇಂಡಿಪೆಂಡೆಂಟ್ ಅಲ್ಲ, ಸೆಲ್ಫ್ ಡಿಪೆಂಡೆಂಟ್. ನಾವು ಸ್ವತಂತ್ರರೂ ಅಲ್ಲ ಅಂದ್ರೆ ನಮ್ಮ ಇಚ್ಛೆಯನ್ನು ನಾವು ಕೇಳೋದಿಲ್ಲ ಅಂದ್ರೆ ಹುಚ್ಚ ಅಂತ ಹೇಳ್ತಾರೆ. ಹಾಗಾದ್ರೆ ಮನಸ್ಸಿಗೆ ಬಂದಾಗ ಹೇಗೇಗೋ ಮಾಡ್ತಾನೆ ಅಂತ. ಪರಮಾತ್ಮ ಸ್ವತಂತ್ರ, ಸೆಲ್ಫ್ ಡಿಪೆಂಡೆಂಟ್ ಆಗಿದ್ದಾನೆ. ತನ್ನ ಇಚ್ಛೆ ಹೇಗಿದೆ ಹಾಗೇ ನಡೆಯೋದು. ಅವನ ಇಚ್ಛೆ ದಾಟ್ಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ಅವನ ಇಚ್ಛೆನೇ ಇದೆ, ನಾನು ಭಕ್ತರ ಅಧೀನನಾಗ್ತೇನೆ. ವಿಚಾರ ಮಾಡಿ, ಅಂತಹ ಭಕ್ತಾಧೀನ. ಆ ಯುಧಿಷ್ಠಿರ ಮಾಡಿರುವಂತಹ ರಾಜಸೂಯ ಯಾಗದಲ್ಲಿ ಅಗ್ರಪೂಜೆ ಯಾರಿಗಾಗಬೇಕು ಅಂತಂದ್ರೆ ಭೀಷ್ಮಾಚಾರ್ಯರು ಕೃಷ್ಣನಿಗೆ ಆಗಬೇಕು. ಮಾಡಿಸಿದರು ಭೀಷ್ಮಾಚಾರ್ಯರು. ಯಾರಿಗೆ ಶಕ್ತಿ ಇದೆ ತಡೀರಿ ನೋಡೋಣ, ನಾನು ನಿಂದಿರುತ್ತೇನೆ ಮುಂದೆ ಅಂತ. ಭೀಷ್ಮಾಚಾರ್ಯರನ್ನು ತಡೆಯೋರು ಯಾರು ಇರಲಿಲ್ಲ ಅಲ್ಲಿ. ಮಾಡಿಸಿಕೊಂಡ ಭೀಷ್ಮಾಚಾರ್ಯರಿಂದ ಅಗ್ರಪೂಜೆಯನ್ನು ಮಾಡಿಸಿಕೊಂಡ. ಎಲ್ಲಿದ್ದ ಅವನು ಕೃಷ್ಣ ಅಂತಂದ್ರೆ ಆ ಒಂದು
ರಾಜಸೂಯ ಯಾಗಕ್ಕೆ ಬಂದಂತಹ ಬ್ರಾಹ್ಮಣರ ಪಾದವನ್ನು ದ್ವಾರದ ಹತ್ತಿರ ತೊಳಿತಾ ಇದ್ದಾನೆ. ಈ ಸಭೆಯಲ್ಲಿ, ನೆರೆದ ಸಭೆಯಲ್ಲಿ ಉತ್ತಮರ್ಯಾರಿದ್ದಾರೋ ಅವರಿಗೆ ಮೊದಲಿಗೆ ಪೂಜೆ, ಅಗ್ರ ಪೂಜೆ ಅಂತ. ಅಂತಹ ಪರಮಾತ್ಮ ಬ್ರಾಹ್ಮಣರ ಪಾದಗಳನ್ನು ತೊಳಿತಾ ಇದ್ದಾನೆ. ಅವನನ್ನ ಆಹ್ವಾನ ಕೊಡ್ತಾರೆ, ಬಾರಪ್ಪ ಅಂತ. ಅದಾದ ಮೇಲೆ ಬ್ರಾಹ್ಮಣರು ಊಟ ಮಾಡಿದ ಎಲೆಗಳನ್ನು ಬಳಿತಾನೆ. ರಾಜಿಸುವ ರಂಜಿಸುವ ರಾಜಸೂಯ ಯಾಗದಲ್ಲಿ ಎಂಜಲವನೇ ಬಳೆದ ಶ್ರೀಹರಿ, ಎಂಜಲವನೇ ಬಳೆದ ಕಟ್ಟಿದ ಸರಗಳ ಹಿಂದಕ್ಕೆ ಸರಿಸಿ. ಹಾಡಿದೆ ಅದು. ಪೊರಕೆಯ ಹಿಡಿದು ಕಸವನೆ ಗುಡಿಸಿ ಶಗಣಿಯ ನೀರೊಳು ಕಲಿಸಿ ಥಳಿಯ ಹಾಕಿ ಸಾಲು ಸಾಲಾಗಿ ಎಲೆ ಇಟ್ಟು ಮಣೆ ಹಾಕಿ ಮುಂದಿನ ಪಂಕ್ತಿಯ ಕರೆದು ತಾರೆಂದ ಎಂಜಲವನೇ ಬಳೆದ ಶ್ರೀಹರಿ. ಹೇಗರಿ, ಹೇಗೆ ಪರಮಾತ್ಮ? ಯಾಕೆ? ಸೆಲ್ಫ್ ಡಿಪೆಂಡೆಂಟ್. ಅವನ ಇಚ್ಛೆ. ನಾ ಬ್ರಾಹ್ಮಣರ ಅಧೀನ, ಬ್ರಾಹ್ಮಣರ ಪಾದ ತೊಳಿಬೇಕು. ನೀವು ನನಗೂ ಪೂಜೆ ಮಾಡ್ತೀರಾ, ಅದಕ್ಕೂ ರೆಡಿ. ಹೌದು, ನಾ ಎಲ್ಲರಿಗಿಂತ ಉತ್ತಮ. ಉತ್ತಮ ಅಂತ ತಕ್ಷಣ ಅಹಂಕಾರಣ ಇಲ್ಲ, ಎಂಜಲ ಬೆಳಿತೇನೆ ನಾನು. ಯಾಕೆ? ನನ್ನ ಇಚ್ಛೆ. ಈಗ ಇಲ್ಲೇ ಯಾರಾದರೂ MLAಗಳು ಸುಮ್ಮನೆ ಫೋಟೋ ಶೂಟಿಂಗ್ ಹಿಡ್ಕೊಂಡಿರ್ತಾರೆ ಅಷ್ಟೇ, ಸ್ವಚ್ಛ ಭಾರತ್ ಮಾಡಲಿಕ್ಕೆ. ಸ್ವಲ್ಪ ಹಿಡ್ಕೊಂಡ್ರೆ ಅವರ PAಗಳು ಅವರು ಇವರು ಬೇರೆದವರು ಕೆಲಸದವರು ಬಂದು ಕಸ್ಕೊಂಡು ಕೆಲಸದವ್ರ ಕೈ ಕೊಟ್ಬಿಡ್ತಾರೆ ಪೊರಕೆನ. ಅವರಿಗೆ ಇಚ್ಛೆ ಇರೋದಿಲ್ಲ, ಬೇಡ MLAಗಳು ಬೆಳೆಯೋದು ಬೇಡ ಅಂತ, ಅವರ ಅನುಚರರಿಗೆ. ಪರಮಾತ್ಮ ಹಾಗಲ್ಲ, ನನ್ನ ಇಚ್ಛೆನ ಮಾಡಿಯೇ ಮಾಡ್ತೇನೆ. ಏನು ಭಕ್ತಾಧೀನನೋ, ಭಕ್ತರ ಅಧೀನ ಪರಮಾತ್ಮ. ಇನ್ನೇನು ಈತನ ಲೀಲೆ, ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇವನ ಲೀಲೆಯನ್ನ, ಇವನ ವ್ಯಾಪಾರವನ್ನ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ, ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ. ಬರೀ ಇಚ್ಛೆಯಿಂದಾಗಿ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ನಮ್ಮ ಇಚ್ಛೆಯಿಂದ ಮನೆಯಲ್ಲಿ ಒಂದು ಕೆಲಸ ಆಗೋದಿಲ್ಲ, ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಮನಸ್ಕೊಂಡು ನನ್ನ ಹೆಂಡತಿಗೆ ಚಹಾ ಬೇಕು ಅಂತ ಅನಿಸಿದೆ ಅಂತ ಎಲ್ಲಿ ಬರ್ತದೆ? ಹೇಳಿದ್ರೆ ತಂದು ಕೊಡೋದಿಲ್ಲ, ಇಚ್ಛೆ ಮಾಡಿದ್ರೆ ತಂದು ಕೊಡ್ತಾರೆ. ವಿಚಾರ ಮಾಡಿ, ಎಲ್ಲರೂ ಅನುಭವಿಸ್ತಾರೆ. ಇಚ್ಛೆ ಅಂದ್ರೆ ಏನು? ಬಾಯಿ ಬಿಡದೇ ಇರುವಂಥದ್ದು, ಮನಸ್ಸಿನಲ್ಲಿ ನಾವು ವಿಚಾರ ಮಾಡಿದ್ರೆ ಅದೊಂದು ಇಚ್ಛೆ, ವಿಚಾರ ಕ್ರಿಯೆ. ಅದೊಂದು ಮನಸ್ಸಲ್ಲಿ ಬಂದ ತಕ್ಷಣ ಎಂದಾದ್ರೂ ಬಂದಿದೆನಾ? ಬಾಯಿ ಬಿಟ್ಟು ಹೇಳಿ 10 ಸರಿ ಹೇಳಿದ್ರೆ ಬಂದಿರ್ತದೆ. ಪರಮಾತ್ಮ ಹಾಗಲ್ಲ, ಇನ್ನೊಬ್ಬರ ಅಪೇಕ್ಷೆ ಅವನಿಗಿಲ್ಲ. ನಾವು ಹಾಗಲ್ಲ, ಯಾವಾಗಲೂ ಇನ್ನೊಬ್ಬರ ಅಪೇಕ್ಷೆಯನ್ನ, ಇನ್ನೊಬ್ಬರನ್ನ ಅವಲಂಬಿಸಿಕೊಂಡೇ ಇರ್ತೇವೆ. ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ, ಅವನೇ ಸೃಷ್ಟಿ ಮಾಡ್ತಾನೆ. ಅಷ್ಟೇ ಅಲ್ಲ, ಪಾಲಿಸುವ, ಸಂರಕ್ಷಣೆ, ಸೃಷ್ಟಿ ಸ್ಥಿತಿ, ನಿರ್ವಾಣ ಮಾಡುವ, ನಾಶ ಮಾಡಿ. ಯಾರು ಅವರ ಒಂದು ಭಕ್ತರು ಅಂತಿರ್ತಾರೋ ಅವರಿಗೆ ವೈಕುಂಠ ಮೊದಲಾದ ಅಖಿಲ ಲೋಕಗಳ ಸ್ಥಾನದಲ್ಲಿ, ವೈಕುಂಠ, ಅನಂತಾಸನ, ಶ್ವೇತದ್ವೀಪ ಇವೇ ಮೊದಲಾದ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಸ್ವರ್ಗಾದಿ ಲೋಕಗಳನ್ನ ಅವರವರ ಯೋಗ್ಯತೆ ಅನುಸಾರವಾಗಿ ಕೊಡ್ತಾನೆ. ಅವರನ್ನಿಟ್ಟು ಆನಂದ ಪಡಿಸುವ, ಮತ್ತವರನ್ನಿಟ್ಟಾನಂದ ಬಡಿಸುವನು. ಅವರವರ ಯೋಗ್ಯತೆಗೆ ಅನುಸಾರವಾಗಿ ಆಯಾಯ ಲೋಕಗಳಲ್ಲಿ ಇಟ್ಟು ಇನ್ನೂ ವಿಶೇಷವಾದ ಸಾಧನೆಯನ್ನು ಮಾಡಿಸಿ ಅವರಲ್ಲಿ ನಿಂತು ಮಾಡಿಸಿ ಅವನೇ ಮಾಡಿ ಅವರಿಗೆ ಉತ್ತಮ ಲೋಕವನ್ನು ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಎಂತಹ ಕರುಣಾನಿಧಿಯೋ ನಮ್ಮ ಶ್ರೀಹರಿ ಅಂತ ದಾಸವರೇಣ್ಯರು ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ.
ಗಾಡ್ ಅರ್ಥನೂ ಅದೇ ಅಲ್ವಾ ಆಚಾರ್ಯ, GOD, ಜನರೇಷನ್, ಆರ್ಗನೈಸೇಷನ್ ಅಂಡ್ ಡಿಸ್ಟ್ರಕ್ಷನ್. ಡೆಸ್ಟ್ರಾಯಸ್. ಹೌದು. ಸರಿ, ಹಾಗಾದ್ರೆ ಗೊತ್ತಿದ್ದಿಲ್ಲ ನಮ್ಗೆ. ಏನ್ ಗೊತ್ತಿರ್ಲಿಲ್ಲ? ಅದೇ GOD ಇರ್ದು. ಓಕೆ. ನಮಗೆ ಅದ್ರ ಉಲ್ಟಾ ಅಷ್ಟೇ ಗೊತ್ತು. ಹ್ಮ್. ಮನೆ ಮುಂದೆ ಇರತ್ತೆ ಬೇಕಾದಷ್ಟು. GOD DOG. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ.